ನಮ್ಗೆ ಹಿನ್ನಡೆ ಆಗಿದೆ. ಇವತ್ತು JDSಗೆ BJಪಿಯಿಂದ ಸ್ವಲ್ಪ ಹಿನ್ನಡೆ ಆಗಿದೆ. ಅಷ್ಟೇ ವಿಳಂಬಕ್ಕೆ ಕಾರಣ ಒಂದೊಂದ್ಸರಿ ರಾಜಕಾರಣ ನಡೀತದೆ. ಬಟ್ಟೆಊರಿ ಅನ್ನೋದು ರಾಜಕಾರಣದಲ್ಲಿ ಇಟ್ಟಿದ್ದೆ. ಯಾಕೆಂದ್ರೆ ಇವತ್ತು JDS ಬಿಟ್ಕೊಟ್ಟು ಬಿಡ್ತೀವಲ್ಲ ಅಂತದ್ದು ಒಂದು ಥರ ಹೋಗಿದೆ. ಯಾಕೆಂದ್ರೆ ನಮ್ಗೆ ಯಾವಾಗಲೂ 2.5 ವರ್ಷದಲ್ಲಿ ಬಿಟ್ಕೊಡ್ಬೇಕಾಗಿತ್ತು. ಈಗಿರೋಂಥ ಶಾಸಕರು ನಮ್ಮನ್ನ ನಾವು ಹೊಸದಾಗಿ ಶಾಸಕನಾಗಿರೋದ್ರಿಂದ ಸ್ವಲ್ಪ ದಿವಸ ಅವಕಾಶ ಕೊಡಿ ಅಂತ ಕೇಳಿದ್ರೆ ಅವ್ರ ಪ್ರಕಾರ ಇವತ್ತು ನಾವು ಅವ್ರಿಗೆ ಬಿಟ್ಕೊಟ್ಟಿದ್ವಿ. ಸರ್, ಈಗ ನಗರಸಭೆ ಚುನಾವಣೆ ಸಂಬಂಧಪಟ್ಟಾಗೆ ಆಲ್ರೆಡಿ ಏನು ಬಿಜೆಪಿ ನೀವು ಮೈತ್ರಿ ಹೋಗಿದ್ರೆ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನ ಯಾಕೆ JDS ಇನ್ನೂ ಆಗಿಲ್ಲ? ಇನ್ನ 3 ತಿಂಗಳಿರೋದು ಕೇವಲ. ಇವತ್ತು ದೊಡ್ಡಬಳ್ಳಾಪುರದ ನಗರಸಭೆ ಚುನಾವಣೆ BJಪಿ ಜೊತೆಗೆ ನಾವು NDA ಅಂತೇಳಿ ನಮ್ಮ ಲೋಕಸಭೆ ಚುನಾವಣೆ ನಂತರ ಇವತ್ತು NDA ಅಂತಾಗಿದೆ. ಅದಕ್ಕೆ ಮುಂಚೆ ನಾವೆಲ್ಲ ಇಂಡಿವಿಜುವಲ್ ಆಗಿ ಇವತ್ತು JDS, BJಪಿ, ಕಾಂಗ್ರೆಸ್ ಸ್ಪರ್ಧೆ ಮಾಡಿತ್ತು. ಆ ಸ್ಪರ್ಧೆಯಲ್ಲಿ JDS ಮತ್ತು BJಪಿ ಎರಡು ಸೇರ್ತದೆ ಇವತ್ತು ನಗರಸಭೆಯ ಒಂದು ಚಿತ್ರಾಣಿ ಹಿಡಿಯುವಂಥ ಕಾರ್ಯಕ್ರಮ ನಡೆಯಿತು. ಅದರಲ್ಲಿ ಇವತ್ತು ಮೊದಲನೇದಾಗಿ BJಪಿಗೆ 2.5 ವರ್ಷ JDS ಕೊಡೋದು ಅಂತ ಹಿಂದೆ ಮಾತುಕತೆ ನಡೆಯಿತು. ಅದೇ ರೀತಿ ಇವತ್ತು ನಮ್ಗೆ ಹಿನ್ನಡೆ ಆಗಿದೆ. ಇವತ್ತು JDSಗೆ BJಪಿಯಿಂದ ಸ್ವಲ್ಪ ಹಿನ್ನಡೆ ಆಗಿದೆ. ಯಾಕೆಂದ್ರೆ ನಮ್ಗೆ ಯಾವಾಗಲೂ 2.5 ವರ್ಷದಲ್ಲಿ ಬಿಟ್ಕೊಡ್ಬೇಕಾಗಿತ್ತು. ಈಗಿರೋಂಥ ಶಾಸಕರು ನಮ್ಮನ್ನ ನಾವು ಹೊಸದಾಗಿ ಶಾಸಕನಾಗಿರೋದ್ರಿಂದ ಸ್ವಲ್ಪ ದಿವಸ ಅವಕಾಶ ಕೊಡಿ ಅಂತ ಕೇಳಿದ್ರೆ ಅವ್ರ ಪ್ರಕಾರ ಇವತ್ತು ನಾವು ಅವ್ರಿಗೆ ಬಿಟ್ಕೊಟ್ಟಿದ್ವಿ. ಆದರೆ ಈಗಿನ ದಿವಸದಲ್ಲಿ ಇವತ್ತು ನಮ್ಮಿಂದ ಇವತ್ತು JDS ಅಲ್ಲಿರುವಂಥ ಉಪಾಧ್ಯಕ್ಷರನ್ನ ರಾಜೀನಾಮೆ ಕೊಟ್ಟು ಇವತ್ತು BJಪಿಯಿಂದ ಇವತ್ತು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಬಂತಿ ಅನ್ನೋರು. ಇವತ್ತು ನಮ್ಗೆ ಅವಕಾಶ ಇದೆ. ನಮ್ಗೆ ಅವಕಾಶ ಕೊಟ್ಟು ಈಗಲೇ ಅದು ರಾಜೀನಾಮೆ ಕೊಟ್ಟಿರೋದು ಅಕ್ಸೆಪ್ಟ್ ಆಗಿದೆ. ಈಗ ಇನ್ನು ಕೆಲವೇ ದಿವಸಗಳಲ್ಲಿ ಇಷ್ಟೊತ್ತಿಗೆ ನಮ್ದು ಆಗಬೇಕಾಯ್ತು. ಯಾಕೋ ಇವತ್ತು ರಾಜಕಾರಣದಿಂದ ಸ್ವಲ್ಪ ತಡೆ ಆಗ್ತಾ ಇದೆ ಅಂತ ಕಾಣ್ತದೆ. ಇವತ್ತೇ ನಾವು DC ಅವ್ರನ್ನ ಮಾತಾಡಿ ಇವತ್ತು ನಮ್ಮ TDS ಅಲ್ಲಿ ನಾಗರಾಜ್ ಅವರ ಪತ್ನಿಯವ್ರನ್ನ ಹಿಂದೆ ಅಧ್ಯಕ್ಷ ಮಾಡಬೇಕು ಅನ್ನೋದು ನಮ್ಮೆಲ್ಲರೂ ಮನಸ್ಸಲ್ಲಿದೆ. ಅದನ್ನು ಈಗ ಅವ್ರ ಹತ್ರ ನಾವು ನಮ್ಮ DC ಅವ್ರ ಹತ್ರ ಮಾತಾಡಿ ಸೂಕ್ತ ದಿನಗಳಲ್ಲೇ ಅದನ್ನು ಇವತ್ತು ಚುನಾವಣೆಯ ಒಂದು ಪ್ರಕ್ರಿಯೆಯನ್ನು ಮಾಡಿ ಇವತ್ತು ನಮ್ಮ JDSಗೆ ಒಂದು ಅಧ್ಯಕ್ಷ ಸ್ಥಾನ ತಗೊಳ್ಳುವಂಥ ಕೆಲಸ ನಾವು ಘೋಷಿಸ್ತೀವಿ. ವಿಳಂಬಕ್ಕೆ ಏನು ಕಾರಣ ಸರ್? ಇದು ಯಾವತ್ತೂ ಅಷ್ಟೇ ವಿಳಂಬಕ್ಕೆ ಕಾರಣ ಒಂದೊಂದ್ಸರಿ ರಾಜಕಾರಣ ನಡೀತದೆ. ಬಟ್ಟೆಊರಿ ಅನ್ನೋದು ರಾಜಕಾರಣದಲ್ಲಿ ಇಟ್ಟಿದ್ದೆ. ಯಾಕಂದ್ರೆ ಇವತ್ತು JDS ಬಿಟ್ಕೊಟ್ಟು ಬಿಡ್ತೀವಲ್ಲ ಅಂತದ್ದು ಒಂದು ಥರ ಹೋಗಿದ್ರೆ ಕೆಲವು ಕಾನೂನು ಥರ ಕಡೆ. ಯಾಕಂದ್ರೆ ಇವತ್ತು ಕಾಂಗ್ರೆಸ್ ಅವರು ಸ್ವಲ್ಪ ವಿಳಂಬ ಮಾಡುವಂಥ ಇದ್ದಾರೆ ಅಂತ ಕಾಣಿಸ್ತದೆ. ಯಾಕಂದ್ರೆ ಈ ಸ್ವಲ್ಪ ದಿವಸ ಇದೆ, 3 ತಿಂಗಳಿಗೆ ಯಾಕೆ ಆಗೋಗ್ಲಿ, ಆಮೇಲೆ ಎಲೆಕ್ಷನ್ ಬಲ್ಲಿ ಅನ್ನೋ ಉದ್ದೇಶವಾಗಿದೆ. ಆದರೆ ನಮ್ಮದ ಪ್ರತಿಫಲನ ನಾವು ಪಡೀಲೇಬೇಕು. ಅದಕ್ಕೆ ನಾವು ಇವತ್ತು DC ಅವರು ಮಾತಾಡಿ ಇವತ್ತು ಅದಕ್ಕೆ ವ್ಯವಸ್ಥೆ ಮಾಡುವಂಥ ವ್ಯವಸ್ಥೆನ ನಾವು ಮಾಡ್ತೀವಿ. ಓಕೆ. JDS ಮಹಿಳಾ ಜಿಲ್ಲಾಧ್ಯಕ್ಷ ಸ್ಥಾನ ಈ ಸ್ಥಾನ ದೇವರಾಜಮ್ಮ ಅವರಿಗೆ ಅಂತ ಒಂದು ಕೇಳಿ ಬರ್ತಾ ಇತ್ತು. ನಿನ್ನೆ ಅವ್ರಿಗೆ ಒಂದು ಇದನ್ನು ಕೊಡ್ತಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇತ್ತು. ನಿನ್ನೆ ಮಧ್ಯಾಹ್ನದಿಂದ ಆಚೆಗೆ ದೇವರಾಜಮ್ಮ ಮುನೇಗೌಡರು ಫೇವರೇಟ್ ಅನ್ನೋ ಒಂದು ಲೆಕ್ಕದಲ್ಲಿ ದೇವರಾಜಮ್ಮ ಕೊಡಬೇಕಾಗಿದ್ದು ಜಿಲ್ಲಾಧ್ಯಕ್ಷ ಸ್ಥಾನ ತೆಗೆದಿದ್ದಾರೆ ಅನ್ನೋ ಒಂದು ಮಾತು. ಇವತ್ತು ಒಂದು ಉದ್ದೇಶ ಏನಂದ್ರೆ ಕಾಂಗ್ರೆಸ್ ಅಲ್ಲಿ BJಪಿಯಲ್ಲಿ ಒಂದು 5 ವರ್ಷಕ್ಕೂ 3 ವರ್ಷಕ್ಕೆ ಒಂದ್ಸರಿ ಜಿಲ್ಲಾಧ್ಯಕ್ಷ, ತಾಲೂಕು ಅಧ್ಯಕ್ಷರನ್ನೆಲ್ಲ ಬದಲಾವಣೆ ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ. JDS ಅಲ್ಲಿ ಹಿಂದಿನಿಂದ ಏನು ಬರುತ್ತೆ 16 ವರ್ಷಗಳು ಸಹ ಅವರೇ ಜಿಲ್ಲಾಧ್ಯಕ್ಷರಿಗೆ, ತಾಲೂಕು ಅಧ್ಯಕ್ಷರಿಗೆ ಮುಂದುವರಿತಾ ಇದ್ರು. ಅದು ಇವತ್ತು ನಾವ್ಯಾಕೆ ಕಾಂಗ್ರೆಸ್ ಮತ್ತು BJಪಿನ ಪ್ರಕ್ರಿಯೆಯನ್ನು ಅಳವಡಿಸ್ಕೊಂಬಾರ್ದು ಅಂತೇಳಿ ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ದೇವೇಗೌಡರು ಮತ್ತು ರಾಜ್ಯಾಧ್ಯಕ್ಷರಾದಂಥ ಕುಮಾರಸ್ವಾಮಿ ಅವರು ಇವತ್ತು ಇದೆಲ್ಲ ಬದಲಾವಣೆ ಮಾಡುವಂಥ ಪರಿಸ್ಥಿತಿಗೆ ಹೋಗಿರೋದ್ರಿಂದ ಇವತ್ತು ಬದಲಾವಣೆ ಮಾಡುವಂಥ ಪ್ರಕ್ರಿಯೆ ನಡೆದಿದೆ. ಅದು ನಿಧಾನವಾಗಿ ಇವತ್ತು ಸೂಟೇಬಲ್ ಪರ್ಸನ್ನ ಏನು ಮಾಡಬೇಕು ಅನ್ನೋದು ಆಯ್ಕೆಯಲ್ಲಿ ಸ್ವಲ್ಪ ವಿಳಂಬ ಆಗಿರುತ್ತೆ. ಅದು ಪ್ರಕ್ರಿಯೆ ನಡೀತದೆ. ಮುಂದೆ ಹೇಗೆ ಆಗ್ತದೆ JDS ಸಂಘಟನೆ ಮಾಡ್ಕೊಂತ ಇದ್ದೇವೆ. NDA ಜೊತೆ ಸೇರಿ ಮುಂದೆ ಒಂದು ಅಧಿಕಾರ ಕೊಡುವಂಥ